ಬುದ್ಧಿ ಕೆಟ್ಟವಳೆ, ಹೀಗ ಮಾಡೋದು ವಿದ್ಯಾವಂತಿಯಾಗಿ ಮಾಡೋ ಕೆಲ್ಸನ ಇದು? ತಾಳಿ ಕಟ್ಟಿದ ಗಂಡಂಗೆ ಹೀಗ ಅವಮಾನ ಮಾಡೋದು ಪಾಪ. ಅವ್ರೆಷ್ಟು ನೊಂದ್ಕೊಂಡಿರ್ಬೇಕು ಹೇಳು. ಇವರಿಬ್ರು ಮೇಲಿರೋ ಕೋಪದಿಂದ ಹೀಗೆಲ್ಲ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ. ಈಗಲೂ ನಾನು ಗರ್ಭ ನಿರೋಧಕ ಮಾತ್ರೆನ ತಗೊಳ್ತಾನೆ ಇದ್ದೀನಿ. ಆದ್ರೆ ಹೆಂಗ್ ಗರ್ಭಿಣಿ ಆದೆ ಅಂತಾನೆ ಗೊತ್ತಾಗ್ತಿಲ್ಲ. ರೇವತಿ, ನೀನು ತಗೋತಾ ಇರೋದು ಗರ್ಭ ನಿರೋಧಕ ಮಾತ್ರೆ ಅಲ್ಲ, ವಿಟಮಿನ್ ಟ್ಯಾಬ್ಲೆಟ್ಸ್. ಆ ಮಾತ್ರೆನ ಬದಲಾಯಿಸಿದ್ದು ನಾನು. ನನ್ನನ್ನು ಕ್ಷಮಿಸ್ಬಿಡಿ ಮಾವ. ನಾನು ಕೆಲವು ವಿಷಯನ ನಿಮ್ಮ ಹತ್ರ ಹೇಳದೆ ಮುಚ್ಚಿಟ್ಟಿದ್ದೆ. ಅದನ್ನೆಲ್ಲ ಹೀಗೆ ಹೇಳ್ತೀನಿ. ಒಂದು ಮಗುಗೆ ತಂದೆ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಗೊತ್ತಾದ ಕೂಡಲೇ ನನ್ನ ಮನಸ್ಸು ಚೂರಾಗೋಯ್ತು. ಈ ವಿಷಯ ನಿಮಗೆ ಗೊತ್ತಾದರೆ ನಿಮ್ಮಿಂದ ಅವಮಾನ ಆಗುತ್ತೆ ಅಂತ ತಿಳ್ಕೊಂಡು ನಾನು ರೇವತಿನೂ ಸೇರಿಕೊಂಡು ನಮ್ಗೆ ಯಾವ ಕೊರತೆನೂ ಇಲ್ಲ ಅಂತ ನಾಟಕ ಆಡಿದ್ವಿ. ನೇರವಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ರೇವತಿ, ಭಯ ಪಡ್ಬೇಡ ವಾಸು. ಡಾಕ್ಟ್ರು ನಂಗೂ ಪರಿಚಯದವ್ರೆ. ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನಮ್ಮಿಬ್ರಿಗೂ ಯಾವ ಕೊರತೆ ಇಲ್ಲ ಅಂತ ರಿಪೋರ್ಟ್ ಬರ್ಸಿ ಅಪ್ಪನ ಕೊಟ್ರಾಯ್ತು. ಡಾಕ್ಟ್ರ್ ಏನಂದ್ರು? ಅಪ್ಪ ಅದು ನಮ್ಮಿಬ್ರಿಗೂ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ, ಭಯ ಪಡೋಂಥದ್ದೇನೂ ಇಲ್ಲ, ಸ್ವಲ್ಪ ದಿನದಲ್ಲೇ ಮಗು ಆಗುತ್ತೆ ಅಂತ ಹೇಳಿದ್ರು ಮಾವ. ಒಂದಿನ ರೇವತಿ ವಾಂತಿ ಮಾಡ್ಕೊಂಡ್ಳು. ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೀವೆಲ್ಲ ಸಂತೋಷಪಟ್ಟು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನನಗೆ ಹೇಳಿದ್ರಿ. ಆಗ ನನಗೂ ಇವಳಿಗೂ ಜಗಳ ನಡೀತು. ಆ ಸಮಯದಲ್ಲಿ ಇವಳು ಪ್ರಜ್ಞೆ ತಪ್ಪಿದ್ಲು. ನಾನು ಹೆದರ್ಕೊಂಡು ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗಿದ್ದು ಇವಳು ಗರ್ಭ ನಿರೋಧಕ ಮಾತ್ರೆ ತಗೊಳ್ತಾ ಇದ್ದಾಳೆ ಅಂತ. ಈ ವಿಷಯನ ಡಾಕ್ಟ್ರೇ ನನಗೆ ನೇರವಾಗಿ ಹೇಳಿದ್ರು. ಅಲ್ಲ, ತಂದೆ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಇವಳಿಗೆ ಗೊತ್ತಿದ್ದು ಕೂಡ ಯಾಕೆ ಗರ್ಭ ನಿರೋಧಕ ಮಾತ್ರೆ ತಗೊಳ್ತಾ ಇದ್ದಾಳೆ ಅಂತ ನನಗೆ ಡೌಟ್ ಬಂತು. ಆಗ ನಾನು ಮತ್ತೆ ಬೇರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದೆ. ನಿಮಗೆ ತಂದೆಯಾಗೋ ಯೋಗ್ಯತೆ ಅರ್ಹತೆ ಎಲ್ಲ ಇದೆ. ಯು ಆರ್ ಎ ಕಂಪ್ಲೀಟ್ ಮ್ಯಾನ್. ಆಗ ನನಗೆ ಯಾವ ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ರೇವತಿ ಬಾಯಿಂದನೇ ನಿಜ ಏನು ಅಂತ ಬಾಯಿ ಬಿಡಿಸ್ಬೇಕು ಅಂತ ಯೋಚನೆ ಮಾಡಿದೆ. ಆಗ ರೇವತಿ ತಗೊಳ್ತಾ ಇದ್ದ ಗರ್ಭ ನಿರೋಧಕ ಮಾತ್ರೆನ ಚೇಂಜ್ ಮಾಡಿ ಅದೇ ಬಾಕ್ಸ್ಗೆ ವಿಟಮಿನ್ ಟ್ಯಾಬ್ಲೆಟ್ಸ್ನ ತುಂಬಿದೆ. ರೇವತಿ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನಾನೇ ಅಪ್ಪ. ಯಾಕೆ ಹೀಗೆಲ್ಲ ಮಾಡಿದ್ಯಾ? ಒಂದ್ ಹೆಣ್ಣಾಗಿ ಹೀಗೆಲ್ಲ ಮಾಡ್ಬೋದಾ ನೀನು? ಅವ್ರು ಮಾಡಿದ ಪಾಪಕ್ಕಿಂತ ನೀನ್ ಮಾಡಿರೋ ದೊಡ್ಡ ಪಾಪ. ಅವತ್ತೇನೋ ಕೋಪದಲ್ಲಿ ನಾನ್ ಮಗುನ ಹೆತ್ಕೊಡೋದಿಲ್ಲ ಅಂತ ಹೇಳ್ದೆ ಅನ್ಕೊಂಡ್ರೆ ನೀನ್ ನೋಡಿದ್ರೆ ನಿಜವಾಗ್ಲೂ ಹಾಗೆ ಮಾಡಿದ್ಯಲ್ಲ. ನೋಡು, ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ನಾನ್ ಮಾಡಿದ್ದೆಲ್ಲ ತಪ್ಪು. ಇನ್ ಮುಂದೆ ಇಂಥ ತಪ್ಪುಗಳನ್ನ ಮಾಡೋದಿಲ್ಲ. ಒಂದು ಮಗುನ ಹೆತ್ಕೊಟ್ಟು ಆ ಮಗುನ ಸಾಕಿ ಸಲ್ಹಿ ಬೆಳೆಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡ್ತೀನಿ ಅಂತ ಹೇಳು. ಹೇಳು. ನೋಡಿದ್ರಾತೆ, ನೀವು ಇಷ್ಟೊಂದೆಲ್ಲ ಹೇಳಿದ್ಮೇಲೂ ಅವಳು ಬಾಯ್ ಬಿಟ್ಟು ಮಾತಾಡ್ತಾ ಇದ್ದಾಳ. ಒಂದು ಮಗುಗೆ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸಂತೋಷ ಅವಳ ಮುಖದಲ್ಲಿ ಕಾಣ್ತಾ ಇದೆಯಾ? ಇಷ್ಟೆಲ್ಲ ಆದ್ಮೇಲೂ ಅವಳು ಅವಳ ಮನಸ್ಸನ್ನ ಬದಲಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅತ್ತೆ. ನನಗೂ ಮಾವಂಗೂ ನೋವು ಕೊಡಬೇಕು ಅಂತ ತಾನೇ ಅಭಾಷಣ ಮಾಡಿಸ್ಕೊಂಡು ಅದೇ ಅಭಾಷಣ ಆಗೋಯ್ತು ಅಂತ ಹೇಳಿದ್ರು ಹೇಳ್ಬಿಡ್ತಾಳೆ. ಏನ್ ಹೇಳ್ತಿದ್ದೀರಾ ಅಂದ್ರೆ? ಹೌದು ಅತ್ತೆ, ಅವಳು ಆಗ ಮಾಡಿದ್ರು ಮಾಡ್ಬಿಡ್ತಾಳೆ. ಅವಳ ಗುಣನೇ ಅಂತದ್ದು. ನೀವೇನು ಚಿಂತೆ ಮಾಡಬೇಡಿ ಹೇಳಿ ಅಂದ್ರೆ, ಇಷ್ಟು ದಿನ ಒಬ್ಬಳೆ ಮಗಳು ಅಂತ ನಾನು ಬಹಳ ತಾಳ್ಮೆಯಿಂದಿದ್ದೆ. ಮಗು ಆಗ್ಬಾರ್ದು ಅಂತ ಇವಳು ಇಷ್ಟು ದಿನ ಏನೇ ಪ್ಲಾನ್ ಮಾಡ್ಕೊಂಡಿದ್ರು ಅದು ಹಾಳಾಗಿ ಹೋಗ್ಲಿ. ನೀವು ಹೇಳ್ದಾಗೆ ಹೊಟ್ಟೆಲಿರೋ ಮಗುಗೆ ಇವಳೇನಾದ್ರೂ ಅಪಾಯ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರೆ ಒಬ್ಬಳೆ ಮಗಳು ಅಂತಾನು ನೋಡೋದಿಲ್ಲ, ಸುಟ್ಟು ಹಾಕ್ಬಿಡ್ತೀನಿ. ರಾಜಶೇಖರ್ ಹೇಳಿದ್ದನ್ನ ಮಾಡೇ ಮಾಡ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ತಾನೆ. ನೀನು ಗರ್ಭಿಣಿ ಅನ್ನೋ ಸಂತೋಷದಲ್ಲಿ ನೀನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿದ್ದೀನಿ, ಮರ್ತಿದ್ದೀನಿ. ಒಳ್ಳೆ ರೀತಿಲಿ ಮಗುನ ಹೆತ್ತು ಅದನ್ನ ಬೆಳೆಸೋದ್ರ ಕಡೆ ಗಮನ ಕೊಡು. ಮಗಳ, ಇವಳನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಕೊಟ್ಟರು ಔಷಧಿ ಮಾತ್ರನೆಲ್ಲ ಕೊಡೆ. ಅಳಿಯಂದ್ರೆ ಏನು ಯೋಚನೆ ಮಾಡಬೇಡಿ, ನಮ್ಮ ಮನೆಗೆ ಮಗು ಬರುತ್ತೆ.
ನನಗ್ ನಂಬಕ್ಕೆ ಆಗ್ತಿಲ್ಲ. ಒಂದೇ ದಿನದಲ್ಲಿ ನೀವು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ರಾ? ಹೌದಮ್ಮ, ಅವ್ರು ದುಡ್ಡು ಕೊಟ್ಟ ತಕ್ಷಣ ಇವ್ ನನಗೆ ಫೋನ್ ಮಾಡ್ದ. ನೋಡಿದ ತಕ್ಷಣ ನನಗೂ ಆಶ್ಚರ್ಯ ಆಯ್ತು. ಈ ದುಡ್ಡು ನಿನ್ನ ಕೈಗೆ ತಲುಪಿಸಿ ವಿಷಯ ತಿಳಿಸೋಣ ಅಂತ ತಕ್ಷಣ ಹೊಟ್ಟು ಬಂದ್ವಿ. ಅಮ್ಮ, ನಮ್ಮ ರಮೇಶ ಬುದ್ಧಿವಂತಿಕೆಯಿಂದ ಒಂದೇ ದಿನದಲ್ಲಿ ಇಷ್ಟೊಂದು ಹಣ ಸಂಪಾದನೆ ಮಾಡಿದಾನೆ. ಲೋ ಶಿವ, ಇದರಲ್ಲಿ ನನ್ನ ಬುದ್ಧಿವಂತಿಕೆ ಏನೂ ಇಲ್ಲ ಕಣೋ. ದೀನಾ ಬುದ್ಧಿವಂತಿಕೆಯಿಂದ ನಾವಿವತ್ತು ಇಷ್ಟು ಸಂಪಾದನೆ ಮಾಡೋಕೆ ಸಾಧ್ಯ ಆಯಿತು. ಏನ್ರಿ ಹೇಳ್ತಾ ಇದ್ದೀರಾ? ದೀನಾ ಇಷ್ಟೊಂದು ಹಣ ಸಂಪಾದನೆ ಮಾಡೋದಕ್ಕೆ ಕಾರಣನಾ? ಹೌದು ಅರ್ಚನಾ, ನಾನು ಕೂಡ ಮುತ್ತುಕುಮಾರ್ ಸರ್ ಹೇಳಿದ ಬೆಲೆಗೆ ಕಾರಣ ಮಾರೋಣ ಅಂತ ಯೋಚನೆ ಮಾಡಿದ್ದೆ. ಆದರೆ ದೀನಾ ನನ್ನನ್ನು ಮಾತಾಡೋಕೆ ಕೂಡ ಬಿಡದೆ ಮುತ್ತುಕುಮಾರ್ ಸರ್ ಹೇಳಿದ ಬೆಲೆಗಿಂತ ಜಾಸ್ತಿ ಮಾತಾಡಿ ನನಗೆ 85,000 ರೂಪಾಯಿ ಲಾಭ ಬರೋ ಹಾಗೆ ಮಾಡಿದ್ರು. ಪರವಾಗಿಲ್ಲ ಕಣೋ, ದೀನ ನಿಂಗೆ ಒಳ್ಳೆ ಲಾಭ ಬರೋ ಹಾಗೆ ಮಾಡಿದ್ದಾರೆ. ಹೌದು ಕಣ. ಲೋ ಶಿವ, ಈ ಜಗತ್ತಲ್ಲಿ ಪ್ರಾಮಾಣಿಕವಾಗಿರೋರಿಗೆ 1 ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗೋದಿಲ್ವಾ? ಬರೀ ಬಾಯಿ ಮಾತಲ್ಲಿ ನಾವು ಮಾತ್ರ ಪ್ರಾಮಾಣಿಕರು ಅನ್ನೋ ರೀತಿ ನಾಟಕ ಆಡಿದ್ರೆ ಅಂಥವ್ರಿಗೆ ಕಾರು ಬಂಗ್ಲೆ ಎಲ್ಲ ಸೇರುತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ವ್ಯಾಪಾರದಲ್ಲಿ ಖಂಡಿತ ತಂತ್ರ ಇದ್ದೇ ಇರುತ್ತೆ. ಚೆನ್ನಾಗಿ ತಂತ್ರ ಗೊತ್ತಿರೋನು ವ್ಯಾಪಾರದಲ್ಲಿ ಒಳ್ಳೆ ದುಡ್ಡು ಮಾಡಕ್ ಸಾಧ್ಯ. ಪ್ರಿಯಾ ವಿಷಯದಲ್ಲಿ ನಾನು ದೀನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದೆ. ಅವ್ರು ಬದಲಾಗಿದ್ದಾರೆ ಅಂತ ಇವ್ರು ಹೇಳ್ದಾಗ್ಲೂ ಕೂಡ ನನಗ್ ನಂಬಿಕೆ ಬಂದಿರ್ಲಿಲ್ಲ. ಆದ್ರೆ ಇವತ್ತು ಅವ್ರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೇನೋ ಅಂತ ನಂಗೆ ಅನ್ಸುತ್ತೆ. ಹಾಗೆಲ್ಲ ಅನ್ಕೋಬೇಡಕ್ಕ, ಇದು ಖಂಡಿತವಾಗ್ಲೂ ನಾಟಕ ಆಗಿರತ್ತೆ. ಏನ್ ಪ್ರಿಯಾ ನೀನು? ಒಬ್ಬ ಮನುಷ್ಯ ಒಂದ್ಸಲ ತಪ್ಪು ಮಾಡಿದ್ರೆ ಮತ್ತೆ ಮತ್ತೆ ಆ ತಪ್ಪು ಮಾಡ್ತಾನೆ ಇರ್ತಾರ? ಅವ್ರು ಬದಲಾಗೋದೇ ಇಲ್ವಾ? ಅಲ್ಲ, ಯಾಕೆ ದೀನ ಮೇಲೆ ಇಷ್ಟೊಂದು ಸಂದೇಹ ಪಡ್ತಾನೆ ಇದೆಯಾ? ಇಲ್ಲ ಭವ, ಇನ್ಯಾವತ್ತೂ ನನ್ಗ ಆ ಮನುಷ್ಯನ ಮೇಲೆ ನಂಬಿಕೆ ಬರೋದಿಲ್ಲ. ಪ್ರಿಯಾ, ನೀನು ದೀನಾನ ಯಾವಾಗ ನಂಬಾರ್ದಾಗಿತ್ತೋ ಆಗ ನಂಬಿಟ್ಟೆ. ಈಗ ಯಾವಾಗ ನಂಬೇಕೋ ಆದ್ರೆ ಈಗ ನಂಬ್ತಾ ಇಲ್ಲ. ಇದೇ ನಿನ್ ಸಮಸ್ಯೆ. ಏ ರಮೇಶ, ಈಗ ತಾನೇ ನಮ್ ದೀನನ್ ಮೇಲೆ ನಂಬಿಕೆ ಬಂದಿರೋದು. ಹೋಗ್ತಾ ಹೋಗ್ತಾ ಪ್ರಿಯಾಗೂ ನಂಬಿಕೆ ಬರುತ್ತೆ ಬಿಡೋ. ಇವತ್ ಬೆಳಿಗ್ಗೆ ತಾನೇ ಮಾತಾಡ್ಕೊಳ್ತಾ ಇದ್ವಲ್ಲ, ನಮ್ಮ ಮಗುಗೆ ನಾಮಕರಣ ಮಾಡ್ಬೇಕು, 4,000 ರೂಪಾಯಿನ ವ್ಯವಸ್ಥೆ ಮಾಡ್ಬೇಕು, ಏನ್ ಮಾಡೋದು ಅಂತ. ನಮ್ಮ ಹತ್ರ ಈಗ 85,000 ರೂಪಾಯಿ ಇದೆ. ಎಲ್ಲ ನಮ್ಮ ಮಗು ಅದೃಷ್ಟ. ಖಂಡಿತ ಅರ್ಚನಾ, ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ನೀನು ಬರೀ 4,000 ಅಂತ ಲೆಕ್ಕ ಹಾಕೋಬೇಡ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡು, ಸರಿನಾ? ಬೇಡ ರೀ, ದುಂದ್ವೆಚ್ಚ ಮಾಡೋದ್ ಬೇಡ. ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಕೇಸರಿ ಬಾತ್ ಮಾಡಿ ಹಂಚಿದ್ರೆ ಆಯ್ತು. ಎಲ್ಲ ಒಂದ್ 500 ರೂಪಾಯಿನಲ್ಲಿ ಮುಗ್ದೋಗುತ್ತೆ. ಅಲ್ಲ ಅರ್ಚನಾ, ಅಷ್ಟು ಸಿಂಪಲ್ ಆಗಿ ಯಾಕೆ ಮಾಡಬೇಕು? ಹೇಗೂ ನಮ್ಮ ಕೈಯಲ್ಲಿ ದುಡ್ಡಿದೆಯಲ್ಲ. ದುಡ್ಡಿಲ್ದೇ ಇದ್ದಾಗ ಮನ್ಸಿನ ತುಂಬಾ ಏನೇನೋ ಕನ್ಸುಗಳಿದ್ವು, ಆಸೆಗಳು ತುಂಬಿಕೊಂಡಿದ್ವು. ಈಗ ದುಡ್ಡು ಬಂದಿದೆ, ಮನ್ಸಿನ ತುಂಬಾ ಬರೀ ಜವಾಬ್ದಾರಿಗಳೇ ತುಂಬಿಕೊಂಡಿವೆ. ಈ ದುಡ್ಡನ್ನ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ನನ್ ಮನ್ಸ್ಗೆ ಅನಿಸ್ತಿದೆ. ಅರ್ಚನಾ, ಏನ್ ಹೇಳ್ತಾ ಇದೀಯ ನೀನು? ಈ ದುಡ್ಡಿಂದ ನಾವು ಮುಂದಕ್ಕೆ ಬರ್ತೀವ? ನನಗೇನು ಅರ್ಥ ಆಗ್ತಾ ಇಲ್ಲ. ನೀವ್ ಯಾಕೆ ಕಾರ್ ಬಿಸ್ನೆಸ್ಸೇ ಮಾಡಬಾರ್ದು? ಒಂದೇ ಒಂದ್ ಕಾರ್ ಮಾರಿದ್ದಕ್ಕೆ ನಮ್ಗೆ 85,000 ರೂಪಾಯಿ ಲಾಭ ಬಂದಿಲ್ವಾ? ಇದೇ ರೀತಿ ತಿಂಗ್ಳಿಗೆ 4 ಕಾರ್ ಮಾರ್ಸಿದ್ರೆ ಸಾಕು, ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ನನ್ ಮನ್ಸು ಹೇಳ್ತಿದೆ ರೀ. ಅರ್ಚನಾ, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ನನಗೆ ಇದ್ರ ಬಗ್ಗೆ ಜಾಸ್ತಿ ಅನುಭವ ಇಲ್ಲ. ಎಲ್ರೂ ಹುಟ್ಟುವಾಗ್ಲೇ ಎಲ್ಲಾನು ಕಲ್ತ್ಕೊಂಡ್ ಬರೋದಿಲ್ಲ ರೀ. ನೀವು ಹುಟ್ಟುವಾಗ್ಲೇ ಮೆಕ್ಯಾನಿಕ್ ಕೆಲ್ಸನ ಕಲ್ತ್ಕೊಂಡ್ ಹುಟ್ಟಿದ್ರಾ? ಹೋಗ್ತಾ ಹೋಗ್ತಾ ತಂತಾನಾಗೆ ಎಲ್ಲಾನು ಬಂದ್ಬಿಡುತ್ತೆ. ನಿಮ್ ಕಣ್ಮುಂದೆನೆ ಅದೀನ ತನ್ನ ಬುದ್ಧಿವಂತಿಕೆಯಿಂದ ಹೆಚ್ಚಾಗಿ ಲಾಭ ಬರೋ ಹಾಗೆ ಮಾಡ್ಲಿಲ್ಲ? ನೀವು ಆ ಥರ ಮಾಡೋಕ್ಕಾಗೋದಿಲ್ವಾ? ನಮ್ಗೆ ಇಷ್ಟೊಂದು ದೊಡ್ಡ ಲಾಭ ಬರ್ದೇ ಇದ್ರೂ ಪರವಾಗಿಲ್ಲ, ಇದ್ರಲ್ಲಿ ಅರ್ಧ ಬಂದ್ರೂ ಕೂಡ ನಮಗ್ ಲಾಭನೇ, ನಷ್ಟ ಆಗೋದಿಲ್ಲ ಅಲ್ವಾ? ಹೌದು ಕಣೋ, ಅರ್ಚನೆ ಹೇಳ್ತಿರೋದು ಸರಿ. ನೀನ್ ಇದೇ ಬಿಸ್ನೆಸ್ ಮಾಡ್ಬೋದು. ಇದು ನನ್ ಮನ್ಸಿಗೂ ಬರ್ಲಿಲ್ಲ ನೋಡು. ಲೇ ಶಿವ, ಅರ್ಚನಾ ಏನೋ ಹೇಳ್ತಿದ್ದಾಳೆ ಅಂದ್ರೆ ನೀನು ಅದನ್ನೇ ಹೇಳ್ತಾ ಇದೆಯಲ್ಲ. ನಾನೊಬ್ಬ ಮಾಮೂಲಿ ಕಾರ್ ಮೆಕ್ಯಾನಿಕ್ ಕಣೋ. ಲೇ, ಈ ಬಿಸ್ನೆಸ್ಗೆ ಅದೇ ಕಣೋ ಪ್ಲಸ್. ಇಷ್ಟು ದಿನ ಮೆಕ್ಯಾನಿಕ್ ಆಗಿದ್ಕೊಂಡು ಎಷ್ಟು ಸಂಪಾದನೆ ಮಾಡಿದೆ ಹೇಳು? ಈಗ ನಿನ್ನ ಹತ್ರ ಇರೋ ದುಡ್ಡಿಂದ ಸುಮಾರಾಗಿರೋ ಒಂದು ಕಾರ್ ತಗೋ, ಅದನ್ನ ಬುದ್ಧಿವಂತಿಕೆಯಿಂದ ರೆಡಿ ಮಾಡು. ಅದು ಒಳ್ಳೆ ಬೆಲೆಗೆ ಹೋಗುತ್ತೆ ಕಣೋ. ಈ ಬಿಸ್ನೆಸ್ ಬೇಕಾಗಿರೋದು ಏನು ಗೊತ್ತಾ? ನಿನ್ 4 ಕಡೆ ಓಡಾಡೋದಕ್ಕೆ ಒಂದು ಬೈಕು, ನಿನ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಅಡ್ರೆಸ್ಸು, ನಿನ್ ಫೋನ್ ನಂಬರ್ ಇರೋ ಒಂದು ವಿಸಿಟಿಂಗ್ ಕಾರ್ಡು, ಅಷ್ಟೇ ಕಣೋ. ನನಗೂ ಇದೇ ಸರಿ ಅನಿಸ್ತಿದೆ ರೀ. ಈ ದುಡ್ಡಲ್ಲಿ ಒಂದ್ ಒಳ್ಳೆ ಬೈಕ್ ತಗೊಳ್ಳಿ, ಆಮೇಲೆ ಒಂದು ಹಳೆ ಕಾರ್ ತಂದು ರಿಪೇರಿ ಮಾಡಿ
ಲಾಭಕ್ಕೆ ಮಾರಾಟ ಮಾಡಿ. ಹೌದು ರಮೇಶ, ಈಗ ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ರಮೇಶ, ಅಪ್ಪ ಬನ್ನಿಯಪ್ಪ. ಚೆನ್ನಾಗಿದೆಯಪ್ಪ? ಹಾ, ನಾನ್ ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದೀವಪ್ಪ. ಏನಮ್ಮ ಇಷ್ಟೊಂದು ದುಡ್ಡು? ಏನ್ ವಿಷಯ? ನಮ್ಮ ರಮೇಶ ಒಂದೇ ದಿನದಲ್ಲಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದಾನೆ. ಒಂದ್ ಕಾರ್ ಮರದಕ್ಕೆ ಇಷ್ಟೊಂದು ಹಣ ಸಿಕ್ಕಿದೆ. ಇನ್ ಮುಂದೆ ಇದೇ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಕೇಳೋದಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆಯಪ್ಪ. ನನ್ಗನ್ಸುತ್ತೆ ಇನ್ಮೇಲೆ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ. ನಾವು ಒಂದು ಮುಖ್ಯವಾದ ವಿಷಯ ತಗೊಂಡೇ ಬಂದಿದೀವಿ. ಏನಪ್ಪ ಅದು? ಸ್ವಲ್ಪ ಇರಯ್ಯ, ಹೇಳ್ತೀನಿ. ಭಾಗ್ಯ, ನಿನ್ ಕೈಯಾರೆ ತೆಗೆದುಕೊಡು. ಏನಪ್ಪ ಅದು? ನೋಡ್ತಾ ಇರು, ಕೊಡ್ತಾರೆ. ಅಮ್ಮ ಅರ್ಚನಾ, ನೀನ್ ನನ್ನ ಮನಸ್ಫೂರ್ತಿಯಾಗಿ ಮನೆ ಒಳಗಡೆ ಬಾ ಅಂತ ಕರೀಲಿಲ್ಲ. ಯಾಕಂದ್ರೆ ನಿನಗೆ ನನ್ನ ಮೇಲಿರೋ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಅದ್ ನ್ಯಾಯ ಕೂಡ. ಅಷ್ಟೊಂದು ಸುಲಭವಾಗಿ ನಿನ್ ಮನ್ಸನ್ನ ಬದಲಿಸ್ಕೊಳಕ್ ಆಗಲ್ಲ ಕಣಮ್ಮ. ಯಾಕಂದ್ರೆ ನಾನು ನಿನ್ಗೆ ಅಷ್ಟೊಂದು ಅನ್ಯಾಯ ಮಾಡಿದ್ದೀನಿ, ದ್ರೋಹ ಮಾಡಿದ್ದೀನಿ, ತೊಂದರೆ ಕೊಟ್ಟಿದ್ದೀನಿ. ಆದ್ರೂ ನಿಮ್ಮಿಬ್ಬರ ಮನಸ್ಸನ್ನ ಸಮಾಧಾನ ಮಾಡೋದಕ್ಕೆ ಇದೊಂದು ಸಣ್ಣ ಅವಕಾಶ ಸಿಕ್ಕಿದೆ ಅನ್ಕೋತೀನಿ. ನಿಮಗ್ ನಂಬಿಕೆ ದ್ರೋಹ ಮಾಡಿ ನೀವಿಂದ ಕಿತ್ಕೊಂಡಿರೋ ಮನೆ ಪತ್ರ ಇದು. ಇದನ್ ಮತ್ತೆ ನಿಮ್ಗೆ ಕೊಡ್ತಿದ್ದೀನಿ ಕಣಮ್ಮ. ತಗೊಳಮ್ಮ, ತಗೊಳಪ್ಪ. ದಿಢೀರಂತ ಯಾಕೆ ಈ ನಿರ್ಧಾರ? ರಮೇಶ, ನಾನು ಇಲ್ಲಿಂದ ಬಂದು ಹೋದ್ಮೇಲೆ ವಾಸು ಮಾವ ಅವನ ಹತ್ರ ನಮ್ಮ ಮನೆನ ಒಡೆದಾಕಿ ಅಲ್ಲಿ ಫ್ಲಾಟ್ ಕಟ್ತೀವಿ, ಅದರಲ್ಲಿ ಗ್ರೌಂಡ್ ಫ್ಲೋರ್ನ ನಿನಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದಾನೆ. ಅದನ್ನ ನಂಬ್ಕೊಂಡು ವಾಸು ನಮ್ಮ ಮನೆಗೆ ಬಂದು ಇವಳಿಗೆ ಪತ್ರ ಸೈನ್ ಹಾಕು ಅಂತ ಬಲವಂತ ಮಾಡ್ದ. ಯಾಕೆಂದ್ರೆ ಆ ಪತ್ರದಲ್ಲಿ ಇಬ್ಬರ ಹೆಸರು ಇದೆಯಲ್ವಾ. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು, ಬೇಡ ಭಾಗ್ಯ, ಇದನ್ನೆಲ್ಲ ನಂಬೇಡ, ನೀನೇನಾದ್ರೂ ಸೈನ್ ಮಾಡಿದ್ರೆ ನಿನ್ನನ್ನು ಬೀದಿ ತಂದು ನಿಲ್ಲಿಸ್ಬಿಡ್ತಾನೆ ಅಂದೆ. ಅದಕ್ಕವನು, ನಿನಗೂ ಈ ಮನೆಗೆ ಏನು ಸಂಬಂಧ ಅಂತ ನನ್ನ ಮೇಲೆ ಕೈ ಮಾಡ್ಬಿಟ್ಟಪ್ಪ. ಇವಳು ನಾನೇ ಮುಖ್ಯ ಅಂತ ಹೇಳಿ ವಾಸುನ ಹೊಡೆದು ಹೊರಗೆ ಹಾಕ್ಬಿಟ್ಲು. ಆಗೋದನು ಮತ್ತೆ ರಾತ್ರಿ ಮನೆ ಹತ್ತಿ ಒಳಗೆ ಬಂದು ಇವಳು ಮಲಗಿರೋದನ್ನ ನೋಡಿ ಇವಳ ಬಗ್ಗೆ ಮೂರ್ಛೆ ತಪ್ಪ ಔಷಧಿನ ಮೂಗಿ ವಾಸನೆ ಹಿಡಿದು ಇವಳು ಹೆಬ್ಬಟ್ಟಿನ ಗುರ್ತನ ಸ್ಟಾಂಪ್ ಪೇಪರ್ ಮೇಲೆ ತಗೋತಾ ಇದ್ದ. ಏನಪ್ಪ ಹೇಳ್ತಾ ಇದ್ದೀರಾ ನೀವು? ಹೌದು, ನಾನು ಸದ್ಯ ನೀರು ಕುಡಿಯೋಣ ಅಂತ ಎದ್ದು ಬಂದೆ. ಇವನು ಖಾಲಿ ಸ್ಟಾಂಪ್ ಪೇಪರ್ನ ನೋಡ್ತಾ ಕೂತಿದ್ದ. ಭಾಗ್ಯ, ಲೇ ಭಾಗ್ಯ, ಲೇ ಭಾಗ್ಯ, ನನ್ನನ್ನ ಯಾಕೆ ಎಬ್ಬಿಸ್ತಿದ್ಯಾ? ಹೇಳೆ ಮೇಲೆ ಹೇಳೆ. ನೋಡಲ್ಲಿ, ಅಲ್ಲಿ ನೋಡು. ಇದೇನೇ ಅವನು ಇಲ್ಲಿಗೆ ಬಂದವನೇ? ಯಾರೇ ಅವನನ್ನ ಕಟಕ್ಕಿರೋದು? ಅವನು ಯಾಕೆ ಇಲ್ಲಿ ಬಂದಿದ್ದಾನ? ಇಲ್ಲಿ ನೋಡು. ಇದೇನೆಯ ಖಾಲಿ ಚಾಪಕ್ಕಾಗದ್ಮೇಲೆ ಹೆಬ್ಬೆಟ್ಟಿನ ಗುರ್ತು ಯಾರ್ದು? ಇದೆಲ್ಲ ನೀನ್ ಎಡಗೈ ಹೆಬ್ಬಟ್ಟಿನ ಗುರ್ತೆ. ನನ್ನ ಹೆಬ್ಬೆಟ್ಟಿನ ಗುರ್ತಾ? ಈ ಮನೆನ ಅವನ ಹೆಸರಿ ಬರ್ಸ್ಕೋಬೇಕು ಅಂತ ನಿನಗ್ ಜ್ಞಾನ ತಪ್ಪಿಸಿ ನಿನ್ನ ಎಡಗೈ ಹೆಬ್ಬಟ್ಟು ಗುರ್ತು ತಗೊಂಡಿದ್ದಾನೆ, ಚಾಪಕ್ಕಾಗದ ಮೇಲೆಲ್ಲ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿದ್ಯಾ ನೀನು? ಎಲ್ಲ ನಿನ್ನಿಂದಾನೆ ಕಣೆ.
ಅವನು ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡಿದಾಗ 4 ಬಾರಿಸಿ ಬುದ್ಧಿ ಹೇಳಿದ್ರೆ ಹೀಗಾಗ್ತಿದ್ನಾ? ಆಗ ನೀನು ಸದರ ಕೊಟ್ಟೆ. ಈಗ ಅವನ ಮನೆಗೆ ಕಳ್ಳನಾಗ್ ಬಂದು ನಿನ್ನ ಎಡಗೈ ಹೆಬ್ಬಟ್ಟಿನ ಗುರ್ತೊಂಡಿದ್ದಾನೆ. ಹಾಳಾದವನೇ! ಅಯ್ಯೋ 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 ಪಾಪಿ! ನಿನ್ ಬಾಯಿ ಮಣ್ಣಾಕ ನನಗೆ ಮೋಸ ಮಾಡ್ತೀರೋ? ಏನೋ ನೀರ್ ಕುಡಿಬೇಕು ಅಂತ ಎದ್ದೆ, ಆಗ ಗೊತ್ತಾಯ್ತು ಇವನು ಮಾಡ್ತಾ ಇರೋ ಹಲ್ಕಾ ಕೆಲಸ. ನಾವೇನಾದ್ರೂ ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಪತ್ರನ ತಗೊಂಡೋಗಿ ಇವ್ರ ಮಾವನ ಕೈ ಕೊಟ್ಟು ಆ ಮಾವ ಬುಲ್ಡೋಜರ್ ತಂದು ಈ ಮನೆನ ನೆಲಸಮ ಮಾಡಿ ನಮ್ಮಿಬ್ಬರನ್ನ ಬೀದಿ ನಿಲ್ಲಿಸ್ತಾ ಇದ್ದ. ಯೋ, ಮರ್ಯಾದೆಯಿಂದ ಈ ಕಟ್ನ ಬಿಚ್ಚಿದ್ರೆ ಸರಿ. ಈ ವಿಷಯ ಏನಾದ್ರೂ ನಮ್ಮ ಮಾವಂಗ್ ಗೊತ್ತಾದ್ರೆ ಬುಲ್ಡೋಜರ್ನ ತಂದು ನಿನ್ನನ್ನು ಸೇರಿಸಿ ಈ ಮನೆ ನಾನು ನೆಲಸಮ ಮಾಡ್ಬಿಡ್ತಾರೆ. ಅಯ್ಯೋ ಮುಟ್ಟಾಳ, ನನಗೆ ಹೆದರ್ಸ್ತಾ ಇದೀನೋ? ಲೈ, ನೀನಿಂದ ಹೋದ್ರೆ ಅಲ್ವೇನೋ ನೀನು ನಿಮ್ಮ ಮಾವನಿಗೆ ಈ ವಿಷಯ ತಿಳಿಸೋದು? ನಿನ್ನು ನಿಮ್ಮ ಮಾವನ್ನು ದೊಡ್ಡ ಮನೆ ಕಳಿಸ್ತೀನಿ. ಏನೋ ಹಾಗೆ ನೋಡ್ತಾ ಇದೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನು ನಿಮ್ಮ ಮಾವನ್ನು ಜೈಲಿಗೆ ಕಳಿಸ್ತಾರೆ. ಏನು ಪೊಲೀಸ್ನವ್ರ ಹೆಸರು ಹೇಳಿ ನನಗೆ ಎದುರಿಸ್ತಾ ಇದ್ಯಾ? ಪೊಲೀಸ್ನವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನೇ ಸುಮ್ಮನೆ ಹೇಳ್ತಾ ಇದ್ದೀನಿ ಅನ್ಕೊಂಡೇನೋ? ನಿನ್ನು ನಿಮ್ಮ ಮಾವನ್ನು ಜೈಲಿಗೆ ಕಳಿಸ್ಲಿಲ್ಲ, ನನ್ನ ಹೆಸರೇ ಬೇರೆ ಇಟ್ಕೊಂಡ್ಬಿಡ್ತೀನಿ. ಲೈ, ನನ್ನ ಮಗಳ ಮದುವೆ ಆಗೋಗಿದೆ ಕಣೋ. ಈಗ ನಾನು ಯಾವುದಕ್ಕೂ ಯಾರಿಗೂ ಹೆದರೋನಲ್ಲ. ಪೊಲೀಸ್ನವ್ರ ಹೆಸರು ಹೇಳಿ ಭಯ ಪಡಿಸ್ತಾ ಇದ್ದಾನಲ್ಲ. ನಾನು ಮನೆ ಗೋಡೆ ಹತ್ತಿ ಬಂದಿದ್ದಕ್ಕೆ ಪೊಲೀಸ್ನವರೇ ಸಾಕ್ಷಿ ಇದ್ದಾರೆ. ಈಗೇನ್ ಮಾಡೋದು? ನೋಡ್ದೇನೆ, ಇವನಿಗೋಸ್ಕರ ನನ್ನ ಮಗ ರಮೇಶನ್ಗೆ ಮೋಸ ಮಾಡಿ ಈ ಮನೇನೋ ಗ್ಯಾರೇಜನ್ನ ಬರ್ಸ್ಕೊಂಡ್ರಿ. ಆದ್ರೆ ಇವತ್ತು ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗನೇ ನಿನಗೆ ಮೋಸ ಮಾಡಿ ಈ ಮನೇನ ಅವನ ಹೆಸರಿಗೆ ಬರ್ಸ್ಕೊಳಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಈಗೇನ್ ಮಾಡ್ತೀಯಾ? ಈ ಪಾಪಿ ನನ್ ಮಗ ಹಿಂಗೆಲ್ಲ ಮಾಡ್ತಾನೆ ಅಂತ ಅನ್ಕೊಂಡಿರಲ್ಲ ಕಡೆಯ. ಹುಟ್ಟಿಂದ ನೀರ್ ಕುಡಿಬೇಕು, ತಪ್ಪು ಮಾಡ್ದವ್ನು ಶಿಕ್ಷೆ ಅನ್ಭವಿಸ್ಬೇಕು ಅಂತ ಈಗ ಅರ್ಥ ಆಗ್ತಿದೆ. ಈ ಪಾಪಿ ಈಗೇನಯ್ಯ ಮಾಡೋದು? ನೀನೇನು ಹೆದರ್ಕೋಬೇಡ. ನಿಮ್ಮಿಬ್ಬರ ಹೆಸರಲ್ಲಿದ್ದ ಈ ಮನೇನ ಅವನ ಹೆಸರಿಗೆ ಬರ್ಸ್ಕೊಳಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಈಗ ನಾನು ಈ ಮನೇನ ನಿನ್ನ ಒಬ್ಬಳ ಹೆಸರಿಗೆ ಬರೆಸ್ತೀನಿ. ನೋಡ್ತಾ ಇರು. ತೊಳೋ, ಸೈನ್ ಮಾಡು. ನಾನೇನು ಬರ್ಸ್ಕೋಬೇಕೋ ಅದನ್ನು ಬರ್ಸ್ಕೋತೀನಿ. ನೀನು ಮೊದಲು ಸೈನ್ ಮಾಡು. ಅದೆಲ್ಲ ಆಗೋದಿಲ್ಲ, ನಾನು ಮಾಡೋದಿಲ್ಲ. ಮಾಡೋದಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನು ನಿಮ್ಮ ಮಾವನ್ನು ಜೈಲಿಗೆ ಹಾಕ್ತಾರೆ. ಮಾಡೋ ಸೈನಾ? ಅಯೋಗ್ಯ ನನ್ ಮಗನೇ ಮಾಡೋ ಸೈನಾ? ನಾ ಮಾಡೋದಿಲ್ಲಮ್ಮ. ಓಹೋ, ನೀನು ಇಷ್ಟಕ್ಕೆಲ್ಲ ಬಗ್ಗೋನಲ್ಲ. ಭಾಗ್ಯ, ಇದನ್ನ ಹಿಡ್ಕೋ. ಲೈ, ಈಗೇನು ಸೈನ್ ಮಾಡ್ತೀಯೋ ಇಲ್ವೋ? ಪೊಲೀಸಿಗೆ ಫೋನ್ ಮಾಡೋಕ್ಕೆ 3 ನಂಬರು. ಏನು? ಓಹೋ, ಹಾಗಾ? ಮಾಡ್ತೀನಿ. ಹಾಗ ಬಾ ದಾರಿಗೆ. ಅಪ್ಪ, ಇದಕ್ಕೆಲ್ಲ ಕಾರಣ ವಾಸು ಅಲ್ಲ, ಅವನ ಮಾವನೇ ಇದಕ್ಕೆಲ್ಲ ಕಾರಣ. ಇದನ್ನೆಲ್ಲ ಅವನು ಸುಮ್ಮನೆ ಮಾಡ್ತಾ ಇಲ್ಲ. ಪಾಪ ಮುತ್ತುಕುಮಾರ್ ಸರ್ ಅವನ ಮಾತು ಕೇಳಿದ್ರೆ ನನಗೆ ಸಹಾಯ ಮಾಡಿಬಿಡ್ತಾರೆ ಅಂತ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸ್ದ. ನಾನು 100 ಜನ ಸೇರಿರೋ ಫಂಕ್ಷನ್ಗೆ ನುಗ್ಗಿ ಅವನಿಗೆ ಅವಮಾನ ಮಾಡಿದ್ನಲ್ಲ, ಅದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಅವನು ಹೀಗೆಲ್ಲ ಮಾಡ್ತಿದ್ದಾನೆ. ಇಲ್ಲಪ್ಪ, ಇನ್ಮೇಲೆ ಅವನು ಸುಮ್ಮನೆ ಬಿಡಬಾರ್ದು. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ನೋ ಶಿವ, ನಡಿಯ. ರೀ ನೋಡಿ, ಕೋಪದಿಂದ ಎದ್ದು ಹೋದವರು ನಷ್ಟ ಅನುಭವಿಸ್ಕೊಂಡು ಬಂದು ಕೂತ್ಕೊಳ್ತಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಈ ರಾಜಶೇಖರ್ ಅಂತ ಅವ್ರನ್ನ ಆತುರದಿಂದ ಗೆಲ್ಲೋಕ್ಕಾಗಲ್ಲ. ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಸರಿಯಾಗಿ ಯೋಚನೆ ಮಾಡಿದ್ರೆ ಮಾತ್ರ ಅವ್ರಿಗೊಂದು ಗತಿ ಕಾಣಿಸೋಕ್ ಸಾಧ್ಯ. ಅರ್ಚನಾ, ಏನ್ ಹೇಳ್ತಾ ಇದೀಯ ನೀನು? ನೀವು ಆ ರಾಜಶೇಖರ್ ಹತ್ರ ಏನಂತ ಹೇಳ್ಬಂದ್ರಿ? ಏನಂತ ಶಬ್ದ ಮಾಡಿದ್ರಿ? ನಿನ್ ಮುಂದೆನೆ ನಾನು ಬಾಳ್ ತೋರಿಸ್ತೀನಿ, ಮುತ್ತುಕುಮಾರ್ ಸರ್ ಮೊದ್ಲಿನ ಸ್ಥಿತಿಗೆ ಬರೋ ಹಾಗೆ ಮಾಡ್ತೀನಿ ಅಂತ ತಾನೇ ಹೇಳಿದ್ರಿ. ಮೊದ್ಲು ಆ ಕೆಲಸ ಮಾಡಿ. ಅದೇ ನೀವ್ ಆ ರಾಜಶೇಖರ್ಗೆ ಕೊಡೋ ಏಟು, ಅದೇ ನಿಮ್ ಗೆಲುವು. ಹೌದಪ್ಪ ರಮೇಶ, ಅರ್ಚನಾ ಹೇಳೋದು ಸರಿನೇ. ಯಾವಾಗಲೂ ತಾಳ್ಮೆಯಿಂದಿರಬೇಕು, ಕೋಪ ಮಾಡ್ಕೋಬಾರ್ದು. ಜೀವನದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರೇನೆ ನಾವು ಮುಂದೆ ಬರೋಕ್ ಸಾಧ್ಯ. ಅದಕ್ಕೆ ಅಂತಲೇ ಮನೆ ಪತ್ರ ತಂದಿದ್ದೀವಿ. ಭಾಗ್ಯ, ಕೊಡು.
ತಗೋಪ್ಪ